ಇದೇ 23ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳಿಂದಲೂ ಸಹ ಎಲ್ಲ ಕಾಂಗ್ರೆಸ್ ಬಂಧುಗಳು, ಮುಖಂಡರುಗಳು, ಸಾರ್ವಜನಿಕರನ್ನೆಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳು, ಎಲ್ಲ ವಾರ್ಡಿನೂ ಸಹ ಜನ ಬಿಡುವಂಥದ್ದಾಗಬೇಕು. 10 ಗಂಟೆಗೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲ್ಲರೂ ಸಹ ಬರಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರದ ಗಂತವ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾರವರು AICC ಉಸ್ತುವಾರಿಗಳು ನಮ್ಮ ರಾಜ್ಯಕ್ಕೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಹ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮುಖಂಡರು ಒಗ್ಗೂಡಿ ಈ ಕಾರ್ಯಕ್ರಮನ, ಈ ಪ್ರತಿಭಟನೆ ಯಶಸ್ವಿಗೊಳಿಸೋಣ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಮನೇರೇಗಾ ಯೋಜನೆಗೆ ಹೆಸರು ಬದಲಾವಣೆಗೆ ಖಂಡನೆ. ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು. ಕೇಂದ್ರ ಸರ್ಕಾರವು ಮನೇರೇಗಾ ಯೋಜನೆಗೆ ಹೆಸರು ಬದಲಾಯಿಸುವ ಕ್ರಮವನ್ನು ಖಂಡಿಸಿ ಇದೇ ತಿಂಗಳ 23ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿಳಿಸಿದರು. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, UPA ಸರ್ಕಾರದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿ ದೇಶಾದ್ಯಂತ ಅನುಷ್ಠಾನಗೊಂಡ ಮನೇರೇಗಾ ಯೋಜನೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿತ್ತು. ಗ್ರಾಮ ಪಂಚಾಯಿತಿಗಳ ಮೂಲಕ ರಸ್ತೆ, ಚರಂಡಿ, ಕುಡಿಯುವ ನೀರು, ಕೆರೆ ಅಭಿವೃದ್ಧಿ, ಗೋಕುಂಟೆ ನಿರ್ಮಾಣ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಈ ಯೋಜನೆ ಸಹಕಾರಿಯಾಗಿತ್ತು ಎಂದು ಹೇಳಿದರು. ಇನ್ನು ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಒದಗಿಸಿ ತೋಟಗಾರಿಕೆ ಬೆಳೆಗಳು ಹಾಗೂ ಹೊಲಗದ್ದೆ ಅಭಿವೃದ್ಧಿಗೆ ಅವಕಾಶ ನೀಡಿದ ಜನಪರ ಯೋಜನೆಯಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನು ತೆಗೆದು ವಿಕಸಿತ ಭಾರತ ಜಿ ರಾಮ್ಜಿ ಎಂಬ ಹೆಸರಿನಲ್ಲಿ ಯೋಜನೆ ಅನುಷ್ಠಾನಗೊಳಿಸಲು ಮುಂದಾಗಿರುವುದು ದೇಶಕ್ಕೆ ಅಪಮಾನಕರ ಎಂದು ಆಂಜಿನಪ್ಪ ಪುಟ್ಟು ಆರೋಪಿಸಿದರು. ಈ ಹಿಂದೆ ಯೋಜನೆಯಲ್ಲಿ 90% ಕೇಂದ್ರ, 10% ರಾಜ್ಯ ನೀಡುತ್ತಿತ್ತು. ಇದ್ದ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ನೆರವು ಸಿಗುತ್ತಿತ್ತು. ಆದರೆ ಈಗ 60% ಕೇಂದ್ರ, 40% ರಾಜ್ಯ ಅನುದಾನ ನೀಡುವ ಮೂಲಕ ರಾಜ್ಯಗಳ ಮೇಲೆ ಹೆಚ್ಚಿನ ಹೊರೆ ಹಾಕಲಾಗುತ್ತಿದೆ. ಇದರಿಂದ ರಾಜ್ಯಗಳಲ್ಲಿ ಅಭಿವೃದ್ಧಿ ಕುಂಠಿತವಾಗುವ ಸಾಧ್ಯತೆ ಇದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಇದೇ ಅಲ್ಲದೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆ ಪಡೆದು ಸ್ಥಳೀಯವಾಗಿ ಯೋಜನೆ ಜಾರಿಗೆ ಅವಕಾಶವಿತ್ತು. ಈಗ ಕೇಂದ್ರದಿಂದಲೇ ನಿಯಂತ್ರಣ ಹೇರಲಾಗುತ್ತಿದೆ. ಈ ಯೋಜನೆಯ ದುರ್ಬಲಗೊಳಿಸುವ ದೂರದೃಷ್ಟಿಯ ಹುನ್ನಾರ ಇದಾಗಿದೆ ಎಂದು ಅವರು ಟೀಕಿಸಿದರು. ಕೇಂದ್ರದ ಈ ಧೋರಣೆಯನ್ನು ವಿರೋಧಿಸಿ ಫೆಬ್ರವರಿ 23ರಂದು ಬೆಳಗ್ಗೆ 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೊರಟು ಬೆಳಗ್ಗೆ 10 ಗಂಟೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್, AICC ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಶಿಡ್ಲಘಟ್ಟ ಭಾಗದಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಪ್ರತಿ ಗ್ರಾಮ ಪಂಚಾಯಿತಿಯ ಮುಖಂಡರು ಜವಾಬ್ದಾರಿ ಹೊತ್ತು ಜನರನ್ನು ಒಗ್ಗೂಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಆಂಜಿನಪ್ಪ ಪುಟ್ಟು ಮನವಿ ಮಾಡಿದರು. ಇದು ಈಗ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಸಮಾಧಾನ ಇಲ್ಲದಂಥ ಧೋರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅವರ ಹೆಸರನ್ನು ತೆಗೆದು ಈಗ ವಿಕಸಿತ ಭಾರತ್ ಜಿ ರಾಮ್ಜಿ ಅಂತೇಳಿ ಒಂದು ಹೆಸರನ್ನು ಚೇಂಜ್ ಮಾಡಿ ಈ ಯೋಜನೆನ ಅನುಷ್ಠಾನ ಮಾಡಕ್ಕೆ ಹೊರಟಿರೋಂಥದ್ದು. ಮೊದಲಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಈ ಹೆಸರು ತೆಗೆದಿರೋಂಥದ್ದು ದೊಡ್ಡ ತಪ್ಪು. ಅದಕ್ಕೆ ದೇಶಕ್ಕೆ ಮಾಡ್ತಾ ಇರೋಂಥ ಅಪಮಾನ ಅಂಥೇಳಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತದೆ. ಹಿಂದೆ ಯೋಜನೆ ಇದ್ದಾಗ 60-40 ರೇಷಿಯೋ ಇತ್ತು. ಅಂದರೆ 10%
ರಾಜ್ಯ ಸರ್ಕಾರ ಭರಿಸ್ತಾ ಇತ್ತು, 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಇದರಿಂದ ಸಾಕಷ್ಟು ಅನುದಾನ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಈಗ 60-40 ಈಗಿನ ಸರ್ಕಾರ ಮಾಡಿರೋಂಥದ್ದು, ಮೋದಿ ಸರ್ಕಾರ 60% ಕೇಂದ್ರ ಸರ್ಕಾರ ಕೊಡೋಂಥದ್ದು, 40% ರಾಜ್ಯ ಸರ್ಕಾರ ಕೊಡೋಂಥದ್ದು. ಹೀಗಾದರೆ ರಾಜ್ಯ ಸರ್ಕಾರಗಳೆಲ್ಲ ಅಭಿವೃದ್ಧಿ ಮತ್ತೆ ಕುಂಠಿತ ಆಗೋದಕ್ಕೂ ಸಹ ಅವಕಾಶ ಇರ್ತದೆ. ಮತ್ತು ಈ ಯೋಜನೆಗಳ ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಶ್ರಮಿಕರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಈ ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ಧೋರಣೆ ಸರಿಯಿಲ್ಲ, ಇದನ್ನು ವಾಪಸ್ ಪಡಿಬೇಕು. ಯಥಾವತ್ತು ಹೇಗಿತ್ತು ಹಿಂದೆ ಅದೇ ರೀತಿ ಅನುಷ್ಠಾನ ಮಾಡಬೇಕು. ರಾಜ್ಯ ಸರ್ಕಾರಗಳನ್ನ ಮಲತಾಯಿ ಧೋರಣೆ ರೀತಿ ನೋಡ್ತಾ ಇರೋಂಥದ್ದನ್ನು ನಿಲ್ಲಿಸಬೇಕು. ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಹೆಚ್ಚು ಟ್ಯಾಕ್ಸ್ ಭರಿಸೋಂಥ ರಾಜ್ಯ ನಮ್ಮದು, ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ನಮಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತೇಳಿ ನಮ್ಮ ಹಕ್ಕನ್ನು ಕೇಳೋಂಥ ಕೆಲಸ ನಾವು ಇದೇ 23ನೇ ತಾರೀಕು ಬೃಹತ್ ಸಂಖ್ಯೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖ್ಯ ಹೆದ್ದಾರಿಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರೂ ಸಹ ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಇದೇ 23ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳಿಂದಲೂ ಸಹ ಎಲ್ಲ ಕಾಂಗ್ರೆಸ್ ಬಂಧುಗಳು, ಮುಖಂಡರುಗಳು, ಸಾರ್ವಜನಿಕರನ್ನೆಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳು, ಎಲ್ಲ ವಾರ್ಡಿನೂ ಸಹ ಜನ ಬಿಡುವಂಥದ್ದಾಗಬೇಕು. 10 ಗಂಟೆಗೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲ್ಲರೂ ಸಹ ಬರಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರದ ಗಂತವ್ಯತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾರವರು AICC ಉಸ್ತುವಾರಿಗಳು ನಮ್ಮ ರಾಜ್ಯಕ್ಕೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಹ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮುಖಂಡರು ಒಗ್ಗೂಡಿ ಈ ಕಾರ್ಯಕ್ರಮನ, ಈ ಪ್ರತಿಭಟನೆ ಯಶಸ್ವಿಗೊಳಿಸೋಣ, ಎಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಮುಖ್ಯನ ಎಲ್ರಿಗೂ ನಾನು ಶಿಡ್ಲಘಟ್ಟ ಜನತೆಗೆ ಮನವಿ ಮಾಡ್ತೀನಿ. ಸರ್, ಈ ಕಾರ್ಯಕ್ರಮದಲ್ಲಿ ಎಲ್ಲ ನೇತೃತ್ವವನ್ನು ಯಾರ್ಯಾರು ವಹಿಸ್ತಿರ್ತಾರೆ ಸರ್ ಶಿಡ್ಲಘಟ್ಟ ಭಾಗದಿಂದ? ಶಿಡ್ಲಘಟ್ಟದಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಗವಹಿಸುವಂಥ ನಿರೀಕ್ಷೆ ಇರೋದ್ರಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಎಲ್ಲ ಸಹ ಅಲ್ಲಿನ ಮುಖಂಡರುಗಳು, ಸ್ಥಳೀಯ ಗ್ರಾಮದ ಮುಖಂಡರುಗಳು ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ತಾ ಮುಂದು ನಾ ಮುಂದು ಅಂತೇಳಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿ ತೊಗೊಂಡು ಜನನ ಕರ್ಕೊಂಬರೋಂಥದ್ದು, ಅವ್ರಿಗೆ ಸೌಕರ್ಯ ಮಾಡಿಕೊಂಡು ಅವ್ರಿಗೆ ಏನು ವ್ಯವಸ್ಥೆಗಳು ಬೇಕೋ ಅವ್ರನ್ನ ಕರ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಎಲ್ಲನೂ ಸಹ ಸಹಕಾರಿಯಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮುಖಂಡರು ಸಹ ಇಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಜೊತೆಯಲ್ಲಿರುವಂಥ 23ರ ಅಭ್ಯರ್ಥಿ ರಾಜೀವ್ ಗೌಡರು ವೈಯಕ್ತಿಕವಾಗಿ ನಿಮಗೆ ನಾಳೆ ಅವ್ರದ್ದು ಹುಟ್ಟುಹಬ್ಬ ಇದೆ, ಅದ್ರ ಬಗ್ಗೆ ತಾವು ಹೇಳ್ಬೇಕಂತ ಹೇಳಿದ್ರೆ ಸರ್, ರಾಜಕಾರಣ ಬಿಟ್ಟು. ನೋಡಿ, ರಾಜೀವ್ ಗೌಡರು ನಾಳೆ ಹುಟ್ಟುಹಬ್ಬ ಇರೋಂಥ ನಿಟ್ಟಿನಲ್ಲಿ ಅವರಿಗೆ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಗಡವಾಗಿ ತಿಳಿಸ್ತಾ ಇದ್ದೀವಿ. ರಾಜೀವ್ ಗೌಡರು ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು, ಅವ್ರ ಕೈಲಾದ ಮಟ್ಟಿಗೆ ಅವರು ಜನೋಪಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಇದು ರಾಜಕೀಯದ ಹೋರಾಟ ಬಿಟ್ಟರೆ ಅವರ ಪರಸ್ಪರ ಏನೂ ಇಲ್ಲ, ಅದು ಮುಂದೇನೂ ಇರೋದಿಲ್ಲ. ನಾವು ಏನಾದರೂ ರಾಜಕೀಯದಲ್ಲಿ ಆಗ್ತೀವೋ ಬಿಡ್ತೀವೋ ಅದು ಜನಗಳ ತೀರ್ಮಾನ, ಅದು ದೇವರ ಇಚ್ಛೆ. ಅದು ಬಿಟ್ಟರೆ ರಾಜಕೀಯವಾಗಿ ಪರ್ಸ್ನಲ್ಲಾಗಿ ನಾವು ತೊಗೊಂಡು ರಾಜೀವ್ ಗೌಡ್ರನ್ನ ನೋಯಿಸೋಂಥದ್ದಾಗಲಿ ಇಲ್ಲ, ರಾಜೀವ್ ಗೌಡ್ರಿಗೆ ಬೇರೆ ರೀತಿ ಅಪಚ್ಯುತಿ ತರೋಂಥ ಕೆಲಸ ಗುಣ ನಮ್ಮದಲ್ಲ. ಹಾಗಾಗಿ ಅವ್ರಿಗೆ ಒಳ್ಳೇದು ಮಾಡಲಿ, ದೇವರು ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ, ಅವ್ರ ಹುಟ್ಟುಹಬ್ಬಕ್ಕೆ ಅವ್ರಿಗೆ ಭಗವಂತ ಕಾಪಾಡಲಿ, ಅವ್ರಿಗೆ ಹೆಚ್ಚು ಶಕ್ತಿ ಕೊಟ್ಟು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಮ್ಮ ಮುಖಾಂತರ ಅವ್ರಿಗೂ ಸಹ ತಿಳಿಸ್ತಾ ಇದ್ದೀನಿ.